ಮರ್ಯಾದೆಯ ಜೀವನ, ಅದರಲ್ಲೂ ಒಂದು ಒಳ್ಳೆ ಪೊಸಿಷನ್ನು, ಒಂದಿಷ್ಟು ಜನರ ಸುಖ ದುಃಖಗಳನ್ನು ನೋಡಿಕೊಳ್ಳಬೇಕಾಗಿದ್ದಂಥ ವ್ಯಕ್ತಿ ಈ ರೀತಿ ಕಾಮದ ವ್ಯಸನಕ್ಕೆ ಬಲಿಯಾಗಿ ಈ ರೀತಿ ಒಬ್ಬ ಮಹಿಳೆಯನ ಮೇಲೆ ದೌರ್ಜನ್ಯ ಅತ್ಯಾಚಾರ ಮಾಡಿ ಇವತ್ತು ಕರ್ನಾಟಕದ ಮುಂದೆ ಬಟಾ ಬಯಲಾಗಿದ್ದಾನೆ. ಧಾರವಾಡದ MLA ವಿನಯ್ ಕುಲಕರ್ಣಿ ಅವರ ಕಾಮಕಾಂಡದ ಬಗ್ಗೆ ಮಾತನಾಡ್ತಾ ಇದ್ವಿ. ಸ್ವತಃ ಸಂತ್ರಸ್ತೆ ನಮ್ಮ ಪವರ್ ಟಿವಿ ಸ್ಟುಡಿಯೋದಲ್ಲಿದ್ದಾರೆ. ಜೊತೆಗೆ ಪವರ್ ಟಿವಿ ಮುಖ್ಯಸ್ಥರು ರಾಕೇಶ್ ಶೆಟ್ಟಿ ಸರ್ ಕೂಡ ನಮ್ಮ ಜೊತೆಗಿದ್ದಾರೆ. ಮತ್ತೊಮ್ಮೆ ನಿಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್ ಸರ್, ಮಾಧ್ಯಮ ಅಂತ ಹೇಳಿದಾಗ, ನ್ಯೂಸ್ಗಳನ್ನು ನಾವು ಹಾಕಿದಾಗ ಜನಗಳು ಎಣಿಸೋದು ಎರಡು ರೀತಿ. ಒಂದು, ವೆದರ್ ಪ್ಲಾಂಟೆಡ್ ಒನ್ ಅಥವಾ ಸ್ಪಾನ್ಸರ್ಡ್ ಒನ್, ಯಾರೋ ದುಡ್ಡು ಕೊಟ್ಟು ಮಾಡಿಸ್ತಾ ಇದ್ದಾರೆ, ಇಲ್ಲ ದುಡ್ಡು ಕೊಟ್ಟು ಸ್ಟೋರಿಯನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಅನ್ನುವ ಸ್ಥಿತಿಯಲ್ಲಿ ಇವತ್ತಿನ ಮನಸ್ಥಿತಿ ಜನರಲ್ಲಿದೆ. ನಾವು ಪ್ರೊಮೋ ಅಂತ ಹೇಳ್ತೀವಿ, ಎಲ್ಲರೂ ಕೇಳ್ತಾರೆ ಪ್ರೊಮೋ ಹಾಕೋದೇನಕ್ಕಪ್ಪ, ಡೈರೆಕ್ಟಾಗಿ ಸ್ಟೋರಿ ಹಾಕ್ಬೋದು ಅಲ್ಲ ಅಂತ. ಎಸ್, ಜನಗಳು ಕೂತ್ಕೊಂಡು ನೋಡಬೇಕು. ಸಾಮಾಜಿಕ ಕಳಕಳಿ ಇರುವ ಸ್ಟೋರಿಗಳನ್ನು ಮಾಡುವ ಮುಂಚೆ ಜಾಗೃತಿ ಮೂಡಬೇಕು. ಅಲ್ಲಿವರೆಗೆ ಜನಗಳು ಕಾಯಬೇಕು, ಅದನ್ನು ನೋಡಬೇಕು. ನೋಡಿದ್ರೇ ಜನ ಜಾಗೃತಿ ಆಗುವುದು ಅನ್ನುವ ಭಾವನೆ ನಮ್ಮದು. ವಿನಯ್ ಕುಲಕರ್ಣಿ ಅವರ ಈ ರೇಪ್ ಕೇಸಲ್ಲೂ ಅದೇ ರೀತಿಯ ಒಂದು ಪ್ರೊಮೋ ಮಾಡಿದ್ವಿ ನಾವು. ಕೈ ಶಾಸಕ, ಆಡಳಿತ ಪಕ್ಷದ ಕೈ ಶಾಸಕ ಅಂತ ಹೇಳಿದ್ದೀವಿ. ದರ್ಶನ್ಗೆ ಆಪ್ತರಾಗಿರುವಂತಹ ಒಂದು MLA ಅಂತಲೂ ಹೇಳಿದ್ದೀವಿ. ರೇಪ್ ಶಾಸಕ MLA ಅಂತ ಹೇಳಿದ್ವಿ. ತದನಂತರ ಕಾಲ್ ಮಾಡಿದಂತಹ ಕುಲಕರ್ಣಿಯವರು ನನ್ನ ಹತ್ರ ಮಾತಾಡಿಸಿದ್ದುಂಟು, ನಾನು ಅವರಿಗೆ ಬೈದಿದ್ದು ಉಂಟು. ಅದರ ನಂತರ ಅವರು 2 ದಿನ ಬಿಟ್ಟು ಪುನಃ ಮೀಟ್ ಮಾಡಲಿಕ್ಕೆ ನಮ್ಮ ಪರ್ಮಿಷನ್ ಕೇಳಿದ್ದು ಉಂಟು. ಅದು ಸಕ್ಸಸ್ ಆಗದಾಗ ಸಂತ್ರಸ್ತೆಯನ್ನೇ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಪರಿಶ್ರಮ ಪಟ್ಟು ಹೆದರಿಸಿ ಆಮಿಷ ಒಡ್ಡಿ ಎಲ್ಲ ಮಾಡಿನೂ ಆಯಿತು. ಅದೂ ಫಲಪ್ರದ ಆಗದಾಗ ಸಂತ್ರಸ್ತೆ ಇಲ್ಲ, ನಾನು ನ್ಯಾಯ ತಗೋತೀನಿ, ಯಾಕಂದರೆ ನಾನೊಬ್ಬಳು ಹೋರಾಟಗಾರ್ತಿ, ನನಗೆ ನ್ಯಾಯ ತಗೊಳ್ಳಿಕ್ಕೆ ಆಗದ ಸ್ಥಿತಿಯಲ್ಲಿ ನಾನಿರುವಾಗ ಯಾವ ಮುಖವಿಟ್ಕೊಂಡು ಇನ್ನು ರೈತರಿಗೆ ಅಥವಾ ದೀನದಲಿತರಿಗೆ ಅಥವಾ ಹೋರಾಟಗಾರರಾಗಿ ನಾನು ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ಕೊಡಿಸ್ಬೋದು ಅನ್ನುವ ಜಿಜ್ಞಾಸೆಯಲ್ಲಿದ್ದ ಸಂತ್ರಸ್ತೆ ನಮ್ಮ ಟಿವಿಗೆ ಬಂದು ನನಗೆ ರಕ್ಷಾಬಂಧನವನ್ನು ಕಟ್ಟಿಬಿಟ್ಟು ನನಗೆ ನ್ಯಾಯ ಬೇಕು ಅಂತ ಕೇಳಿದಾಗ ಮಾಧ್ಯಮದ ಜವಾಬ್ದಾರಿ ಒಂದಾದರೆ, ಅಣ್ಣನಾಗಿ ತಂಗಿಯೊಟ್ಟಿಗೆ ನಿಂತುಕೊಳ್ಳುವಂತಹ ಜವಾಬ್ದಾರಿ ಇನ್ನೊಂದು. ಹಲವು ಮಾತುಗಳನ್ನು ಹೇಳಿರ್ಬೋದು. ನಾನು ಸ್ಟಾರ್ಟೆಡ್ ವೆರಿಫೈಯಿಂಗ್ ದ ಸ್ಟೋರಿ. ಇವರ ಬಗ್ಗೆ ನನಗೆ ಗೊತ್ತಿದ್ರೂ ಕೂಡ, ಇವರ ಬಗ್ಗೆ ನನಗೆ ಆತ್ಮೀಯವಾಗಿ ಪರಿಚಯವಿದ್ರೂ ಕೂಡ ಮುಂಚೆ ಎಷ್ಟೋ ಒಂದು 3-4 ಸಲ ಫೋನಲ್ಲಿ ಮಾತಾಡಿರ್ಬೋದು, ಅಥವಾ ಅವರು ಯಾವುದೋ ನಮ್ಮಲ್ಲಿ ಒಳ್ಳೆ ಸ್ಟೋರಿಗಳು ಹೋದಾಗ ಅಣ್ಣ ಚೆನ್ನಾಗಿ ಬಂತು ಸ್ಟೋರಿ ಇದು ಅಂತ ಹೇಳಿ ಮೆಸೇಜ್ ಕಳಿಸ್ತಾ ಇರ್ಬೋದು. ಬಿಟ್ಟರೆ ಐ ನೆವರ್ ಮೆಟ್ ಅವರ್ ಅಗೇನ್. 1 ಸಲ 2 ಸಲ ನಮ್ಮ ಆಫೀಸ್ಗೆ ಹೋರಾಟಕ್ಕೆ ಬಂದವರು ಬಂದು ಹೋಗಿದ್ದು ಇದೆ. ನಾನು ಅಪ್ರಿಷಿಯೇಟ್ ಮಾಡಿದ್ದು ಇದೆ ಅವರನ್ನು, ಅವರ ಹೋರಾಟದ ಗತ್ತು, ಅವರು ಮಾತಾಡುವ ಶೈಲಿ, ಆ ಉತ್ತರ ಕನ್ನಡದ ಭಾಷೆ ಅಪ್ರಿಷಿಯೇಟ್ ಮಾಡಿದ್ದು ಇದೆ. ಎಲ್ಲೋ ಒಂದು ಚಿಕ್ಕ ಕಾಂಟ್ರವರ್ಸರಿಯಲ್ಲಿ ಯಾವುದೋ ಒಂದು ಇನ್ನೊಂದು ಮಾಧ್ಯಮದಲ್ಲಿ ಇವರನ್ನು ಸ್ಟಿಂಗ್ ಮಾಡಿ ಇವರ ಸ್ಟೋರಿಗಳು ಬಂದಾಗ ಆಗಲೂ ಈ ಹೆಣ್ಣು ಮಗಳು ಹೋರಾಡಿದ್ದು ಇದೆ. ನಾನು ನೋಡ್ತಾ ಇದ್ದೆ, ಯಾವುದಕ್ಕೂ ಬಗ್ಗದೆ ಈ ಹೆಣ್ಣು ಮಗಳು ಆವಾಗಲೂ ಇವನ್ ಮಾಧ್ಯಮದಲ್ಲಿ ಬಂದಾಗಲೂ ಕೂಡ ಹೋರಾಡ್ತಾ ಇತ್ತು. ಐ ವಾಸ್ ವೆರಿ ನನಗೆ ಖುಷಿ ಆಗ್ತಾ ಇತ್ತು. ಓಕೆ, ತಪ್ಪು ಮಾಡಿದಾಳು ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ಹೋರಾಡುವ ರೀತಿ ನೋಡಿದರೆ ಐ ಫೆಲ್ಟ್ ವೆರಿ ಹ್ಯಾಪಿ. ಮಾಧ್ಯಮದಲ್ಲಿ ಬಂದದ್ದು ಎಲ್ಲ ಸತ್ಯ ಆಗಬೇಕನ್ನುವ ವೇದವಾಕ್ಯ ಅಂತೂ ಎಲ್ಲೂ ಇಲ್ಲ, ಅಥವಾ ಮಾಧ್ಯಮದವರೆಲ್ಲ ನಾವೆಲ್ಲರೂ ಸತ್ಯರಿಚಂದ್ರನು ಅಂತ ಹೇಳುವ ಭಾವನೆಯೂ ಇಲ್ಲಿಲ್ಲ. ಬಟ್ ಒಂದು ಹೆಣ್ಣು ಮಗಳು, ಒಂದು ಗೃಹಸ್ಥೆ ಗೃಹಿಣಿ, ಇನ್ನೊಬ್ಬರ ಪತ್ನಿ, ಇನ್ನೊಬ್ಬರ ತಾಯಿ, ಇನ್ನೊಬ್ಬರ ಸೊಸೆ, ತನ್ನನ್ನು ಕ್ಷೇತ್ರದ ಶಾಸಕ ಬೆಂಗಳೂರಲ್ಲಿ ಕರ್ಕೊಂಡೋಗಿ ರೇಪ್ ಮಾಡ್ದ, ನನ್ನನ್ನು ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ರೇಪ್ ಮಾಡಿದ್ದು ಮಾತ್ರ ಅಲ್ಲ, ಧರ್ಮಸ್ಥಳದಲ್ಲಿ ನನ್ನನ್ನು ಏಕಾಂಗಿಯಾಗಿ 1 ರೂಪಾಯಿನೂ ಇಲ್ಲದಾಗೆ ಬಿಟ್ಟು ಬಂದ, ನಾನು ಅಟ್ಮೋಸ್ಟ್ ಭಿಕ್ಷೆ ಥರ ದುಡ್ಡು ತಗೊಂಡು ಬರಬೇಕಾಯಿತು, ನನಗೆ ಕೊಲೆ ಬೆದರಿಕೆ ಆಗ್ತಾ ಇದ್ದಾನೆ, ಯೋಗೇಶ್ ಗೌಡ ಮರ್ಡರ್ ಕೇಸಲ್ಲಿರುವಾಗ ಅಕ್ಯೂಸ್ ನಂಬರ್ 1 ನನ್ನನ್ನು ಹೆದರಿಸ್ತಾ ಇದ್ದಾನೆ, ನನಗೆ ಆಮಿಷ ಒಡ್ತಾ ಇದ್ದಾರೆ,
ಶಾಸಕರು ನಮ್ಮನ್ನು ಬೇರೆ ಬೇರೆಯವರ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನನಗೆ ಸ್ಟಿಲ್ ಐ ಆಮ್ ವೇಟಿಂಗ್ ಫಾರ್ ಎ ಮಚ್ ಪ್ರೂಫ್. ಹೌದು, ಶಾಸಕರು ತಾನೇ ರೇಪಿಸ್ಟ್ ಅಂತ ನನಗೆ ಫೋನ್ ಮಾಡಿ ಒಪ್ಕೊಂಡ್ಬಿಟ್ಟಿದ್ದಾರೆ, ಕೋರ್ಟ್ಗೆ ಹೋಗಿ ಒಪ್ಕೊಂಡ್ಬಿಟ್ಟಿದ್ದಾರೆ, ಸಂತ್ರಸ್ತೆಗೆ ಬೆದರಿಕೆ ಹಾಕಿನೂ ಒಪ್ಕೊಂಡ್ಬಿಟ್ಟಿದ್ದಾರೆ. ಈಗ ಶಾಸಕರ ಕಡೆಯ ಪ್ರಯತ್ನ, ಶಾಸಕರ ಹಿಂಬಾಲಕರನ್ನು, ಶಾಸಕರ ಆತ್ಮೀಯರನ್ನು ಪವರ್ ಟಿವಿ ಮೆಟ್ಲು ಹತ್ತಿಸುವಂತಹ ಧೈರ್ಯವನ್ನು ಮಿಸ್ಟರ್ ವಿನಯ್ ಕುಲಕರ್ಣಿ ಅವರು ಮಾಡ್ತಾರೆ. ನಮ್ಮ ಆಫೀಸಿನ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಒಬ್ಬರಿಗೆ ಫೋನ್ ಬರುತ್ತೆ, ರಾಕೇಶ್ ಶೆಟ್ಟಿ ಅವರ ಹತ್ರ ಮಾತಾಡಬಹುದಾ ಅಂತ. ನಾನು ಕೇಳ್ತೀನಿ, ಏನು ವಿಷಯ ಅಂತ ಕೇಳ್ತೀನಿ. ಏನೋ ವಿನಯ್ ಕುಲಕರ್ಣಿ ಅವರ ಬಗ್ಗೆ ಏನೋ ಮಾತಾಡಬೇಕಂತೆ. ಏನು ವಿಷಯ? ವಿನಯ್ ಕುಲಕರ್ಣಿ ಅವರ ಬಗ್ಗೆ ಏನು ವಿಷಯ? ಇಲ್ಲ ಸರ್, ಏನೋ ನಿಮ್ಮ ಹತ್ರ ಗುಪ್ತವಾಗಿ ಮಾತಾಡಬೇಕಂತೆ. ನಾವು ಮುನಿರತ್ನ ಕೇಸಲ್ಲಿ ಆಲ್ರೆಡಿ ವಿ ಆರ್ ಡೂಯಿಂಗ್ ಲಾಟ್ ಆಫ್ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್, ಅದರಲ್ಲೇ ಬ್ಯುಸಿ ಇದ್ದೀವಿ, ಟೈಮ್ ಇಲ್ಲ, ಬರಲಿಕ್ಕೆ ಕೇಳಿ ಅಂತ. ಇಬ್ಬರು ಪವರ್ ಟಿವಿಯ ಮೆಟ್ಲು ಹತ್ತಾರೆ. ಇದಕ್ಕಿಂತ ಮುಂಚೆನೂ ಕೂಡ 2019-20 ಕೂಡ ನಾವು ಯಾವುದೇ ಒಂದು ಸ್ಟೋರಿ ಮಾಡಿದಾಗ ಅದರಲ್ಲೂ 10 ಕೋಟಿಯ ಆಮಿಷ ಬಂದಾಗ ಅದನ್ನು ರೆಕಾರ್ಡ್ ಮಾಡಿ ಆ ಆಮಿಷವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಅದನ್ನೇನಾದರೂ ತಗೊಂಡಿದ್ರೆ ಪವರ್ ಟಿವಿ ಬಂದೂ ಆಗ್ತಾ ಇರಲಿಲ್ಲ. 1 ವಾರ ನಾನು 2 ತಿಂಗಳು 6 ಸ್ಟೇಟ್ ತಿರುಗಾಡಿಕೊಂಡು ಬರಬೇಕಾಗ ಸ್ಥಿತಿನೂ ಇರಲಿಲ್ಲ. ತದನಂತರ ಪ್ರಜ್ವಲ್ ರೇವಣ್ಣ ಅವರ ಸ್ಟೋರಿ ಮಾಡಿದಾಗ ಸ್ವತಃ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರೇ ಫೋನ್ ಮಾಡಿ ನಮ್ಮ ಹತ್ರ ಮಾತಾಡಿದ್ದು ಇದೆ, ನಮ್ಮನ್ನು ನೆಕ್ಸ್ಟ್ ಡೇ ಅವರ ಮನೆಗೆ ಕರೆದಿದ್ದು ಇದೆ. ಅದನ್ನು ಕೂಡ ಬಹಿರಂಗವಾಗಿ ನಿಮ್ಮ ಮುಂದೆ ಹೇಳಿದ್ದೀವಿ, ನಿಮ್ಮ ಮುಂದೆ ಇಟ್ಟಿದ್ದೀವಿ. ಯಾವ ಮುಜುಗರವೂ ಇಲ್ಲದೆ ಕೂಡ ಮಾಜಿ ಪ್ರಧಾನಮಂತ್ರಿಯವರ ಆಡಿಯೋ ರೆಕಾರ್ಡ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಅಷ್ಟಕ್ಕೂ ಮಿಗಿಲಾಗಿ ಈಗ ಮಿಸ್ಟರ್ ಕುಲಕರ್ಣಿಯವರು ನಮ್ಮ ಆಫೀಸಿಗೆ ತನ್ನ ಸಹಚರರನ್ನು ಕಳಿಸುವ ಧೈರ್ಯವನ್ನು ಮಾಡಿದ್ದಾರೆ ಅಂದರೆ, ಲೈಕ್ ಈ ಸೆಡ್, ಇದೆಲ್ಲ ನನಗೆ ಕಾಂಜಿ ಪಿಂಜಿ, ನಾನು 1000 ನೋಡಿ ಬಂದಿದ್ದೀನಿ, ಇದನ್ನೆಲ್ಲ ನಾನು ಎದುರಿಸ್ತೀನಿ ಅನ್ನುವ ಧೈರ್ಯ ಅವರಿಗಿರಬೇಕು. ಇಲ್ಲ ಅಂದರೆ ಮಾಧ್ಯಮಗಳು ಇಂತಹ ಭ್ರಷ್ಟಾಚಾರದ ದುಡ್ಡಿಂದ ಏನು ಬೇಕಾದರೂ ಮಾಡ್ತಾರೆ ಅನ್ನುವ ಧೈರ್ಯ ಅವರಿಗಿರಬೇಕು. ಅಂತಹ ಇಬ್ಬರು ನಮ್ಮಲ್ಲಿಗೆ ಬರ್ತಾರೆ.